35 ಜನಕ್ಕೂ ಸಂತೋಷ ಆಗಿ ಇಬ್ಬರು ಮಹನೀಯರು ಸಮಾನ ಗೌರವವನ್ನು ಮಂಡ್ಯ ನಗರಸಭೆ ಮಾಡುತ್ತಾರೆ. ಇಬ್ಬರು ಮಹನೀಯರು ಅಂಬೇಡ್ಕರ್ ಮತ್ತೆ ನಾಡಪ್ರಭು ಕೆಂಪೇಗೌಡರು. ನಾವೆಲ್ಲ ಸಂವಿಧಾನದ ಇದು ಶಾಸಕರು ಮನಸ್ಸಲ್ಲಿ ಹೇಳ್ತಾರೆ, ಯಾರು ಅನ್ಯಂತ ಭಾವಿಸಬಾರದು. ಯಾಕೆ ಅಂತ ಹೇಳಿದ್ರೆ ಇಬ್ರು ಮಹನೀಯರೇ. ಯಾಕೆಂದ್ರೆ ಶಾಸಕರಿಗೆ ಕೇಳೋದು ಅಂತ ಎಲ್ಲೂ ಕಾಮೆಂಟ್ ಬರಬಾರ್ದು. ಇದು ನಿಮ್ಗೆ ಗಮನದಲ್ಲಿರಲಿ. ಅವ್ರು ಏನೈತೆ ಮನಸ್ಸಿಲ್ಲ ಅದು ಹೇಳಿ ಕೇಳ್ತಾರೆ. ಇವಾಗ ಅದನ್ನ ಕೇಳ್ಬೇಕು ನಾವುಗಳು. ಇಬ್ಬರು ಮಹನೀಯರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂತವರು. ನಾವೆಲ್ಲ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿದವರು. ಇವತ್ತು ಪ್ರಜಾಪ್ರಭುತ್ವ ದಿನ, ಅಂಬೇಡ್ಕರ್ ಅವರ ಹಾಕಿಕೊಟ್ಟ ದಿನ ಇವತ್ತು ಇಡೀ ರಾಜ್ಯದಲ್ಲಿ ಅದನ್ನು ಬಹಳ ನಮ್ಮ ಸರ್ಕಾರ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಾವು ನೀವೆಲ್ಲ ನಡೀತಾ ಇದ್ದೀವಿ. ಅದೇ ರೀತಿ ಕೆಂಪೇಗೌಡರು ನಾಡು ಕಟ್ಟಿದವರು, ನಮ್ಮ ಬೆಂಗಳೂರನ್ನ ಕಟ್ಟಿದವರು. ನೀವೆಲ್ಲ ಮಕ್ಕಳೆಲ್ಲ ಈಗ ಕೆಲಸಕ್ಕೆ ಹೋಗ್ಬೇಕಂದ್ರೆ ಬೆಂಗಳೂರು ಕಟ್ಟಿಲ್ಲ ಆಗಿದ್ರೆ ನಮ್ಮ ಸಂಸಾರಗಳು ಜೀವನ ಶೈಲಿಗಳು ಬದಲಾಗ್ತಿದೆ. ಈ ಮಹನೀಯರೋಡೋದಕ್ಕೆ ಚರ್ಚೆ ಆಗಬಾರ್ದು. ಇಬ್ಬರು ಮಹನೀಯರುಗಳಿಗೆ ಗೌರವ ಕೊಡುವಂಥದ್ದಾಗಬೇಕು. ಇದು ಯಾವುದೋ ಜಾತಿಗಳ ಸಂಘರ್ಷ ಆಗಬಾರ್ದು, ಇಲ್ಲ ಇದು ಯಾರೋ ಪ್ರತಿಷ್ಠೆಯ ಪ್ರಶ್ನೆ ಆಗಬೇಕು. ಇದನ್ನ ಇಲ್ಲಿ ಮಾತನಾಡೋಕೆ ಮುಂಚೆ ಎರಡೂ ಸಮುದಾಯದ ಎರಡೂ ಸಂಘಟನೆಗಳನ್ನ ಕರೆದು ನಾನು ಮಾತಾಡಿ ಅಭಿಪ್ರಾಯವನ್ನು ತಿಳಿಸಿ ನಗರಸಭೆಯಲ್ಲಿ ಮಂಡಿಸ್ತೀವಿ ಅಂತ ಹೇಳಿ ಇವತ್ತು ತೀರ್ಮಾನವನ್ನು ಅವ್ರ ಮುಂದೆ ತಗೊಂಡು ಇಲ್ಲಿ ಬಂದಿದ್ದೀವಿ. ಈ 50 ವರ್ಷಗಳ ಹಿಂದೆ 76ರಲ್ಲಿ ಆಗಿದೆ ಅನ್ನೋದನ್ನು ನಾವು ಶಿವಪ್ರಕಾಶ್ ತೋರಿಸ್ತೀವಿ. ಒಂದು ರಸ್ತೆಗೆ ಒಬ್ಬರ ಹೆಸರು ಇಟ್ಟ ಮೇಲೆ ಎರಡನೇ ಹೆಸರನ್ನ ಯಾವುದೇ ವಿಧಾನಸಭೆಯಲ್ಲಾಗಲಿ, ಲೋಕಸಭೆಯಲ್ಲಾಗಲಿ, ಸ್ಥಳೀಯ ಆಡಳಿತದಲ್ಲಾಗಲಿ ಎಲ್ಲೂ ಇಡೋದಕ್ಕೆ ಆಗಲ್ಲ. ಹಾಗಂತ ನಾವು ಇದನ್ನ ಸಂಘರ್ಷಕ್ಕೆ ದಾರಿ ಮಾಡಿಕೊಡೋದಕ್ಕೆ ಹೋಗಬಾರ್ದು. ಇದು ಇಬ್ಬರು ಇಲ್ಲಿ ಅಣ್ಣ ತಂದಿರೋ ರೀತಿ ಬದುಕುವಂತ ವಿಚಾರದಲ್ಲಿ ಯಾವುದೋ ಒಂದು ಸಂಘರ್ಷಕ್ಕೆ ಹಾನಿ ಮಾಡಿಕೊಡಬಾರ್ದು. ಇದನ್ನು ಸೌಹಾರ್ದವಾಗಿ ಇಬ್ಬರು ಮಹನೀಯರಿಗೆ ಸಮಾನವಾದ ಗೌರವವನ್ನ ಸಮಾನವಾಗಿ ಕಲ್ಪಿಸಬೇಕು ಅಂತೇಳಿ 100 ಅಡಿ ರಸ್ತೆಗೆ ಅಂಬೇಡ್ಕರ್ ಹೆಸರನ್ನ, ಮತ್ತೆ ಕನಿಕಾ ಪರಮೇಶ್ವರಿ ಸರ್ಕಾರದಿಂದ ಗೌರಿ ಶಂಕರ್ವರೆಗೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ಇಟ್ಟು ಇಬ್ಬರಿಗೂ ಸಮಾನ ಗೌರವವನ್ನ ಕೊಟ್ಟು ಇಬ್ಬರ ನಾಮಫಲಕಗಳನ್ನು ನಗರದಲ್ಲಿ ರಸ್ತೆಗಳ ರಾಜರ ಸ್ವತ್ರ ಇದನ್ನ ಪ್ರತಿಷ್ಠೆಗೆ ತಗೊಳ್ಳದೆ ಇಬ್ಬರು ಮಹನೀಯರಿಗೆ ಗೌರವವನ್ನ ಹಾಗೆ ಸಂಜಯ್ ಸರ್ಕಲ್ನಲ್ಲಿ ಕೆಂಪೇಗೌಡರ ಅದ್ಭುತವಾದ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು. ಅವರ ಅಭಿಪ್ರಾಯ ಹೇಳ್ತಿದ್ದಾರೆ ಕೇಳಿ. ಆಮೇಲೆ ಅಲ್ಲಿ ಒಕ್ಕಲಿಗರ ಭವನವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಅಭಿಪ್ರಾಯ ಆಗಿದೆ. ಈ ರಸ್ತೆಯ ವಿಚಾರದಲ್ಲಿ ಯಾರಿಗೂ ಅಗೌರವ ತೋರುವುದು ಬೇಡ, ರಸ್ತೆಯಲ್ಲಿ ಚರ್ಚೆ ಆಗೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ನಾನಾ ಚರ್ಚೆಗಳಾದಾಗ ಅದು ಬೇರೆ ಬೇರೆ ತಿರುವುಗಳನ್ನ ಪಡೆಯುತ್ತಿರುತ್ತೆ. ಹೆಸರುಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಮಹನೀಯರಿಗೆ ಸಮಾನವಾದ ಹಕ್ಕನ್ನ ಇಬ್ಬರು ಮಹನೀಯರು. ಈಗ ಒಮ್ಮೆ ಒಂದು ಹೆಸರಿಟ್ಟಾಗ ಇನ್ನೊಂದನ್ನ ಮಾಡೋದಕ್ಕೆ ಸರ್ಕಾರಗಳ ಮುಂದೆ ಇರೋದಿಲ್ಲ. ಇಬ್ಬರು ಮಹನೀಯರಿಗೆ ಗೌರವ ಕೊಡೋದಕ್ಕೆ ಒಂದೇ ರಸ್ತೆಯಲ್ಲೇ ಬಹಳ ಚೆನ್ನಾಗಿದೆ. 100 ಅಡಿ ರಸ್ತೆಯ ವಾಟರ್ ಟ್ಯಾಂಕ್ ಇಂದ ಈಗೇನು ಹೆಸರುಗಳಿಗೆ ನಿರ್ಮಾಣ ಸರ್ಕಲ್ ಅಂತಿದ್ರೆ ಅಂದು 100 ಅಡಿ ರಸ್ತೆ ಜೋಡಿ ರಸ್ತೆ ಅಂತ ಇದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು 76ನೇ ಅನುಮೋದನೆ ದಾಖಲೆ ಕೊಟ್ಟಿದ್ದಾರೆ. ಆ ದಾಖಲೆ ಪರವಾಗಿ ನಾವು ಯಾವುದೇ ಬದಲಾವಣೆ ಮಾಡಲ್ಲ. ಕನಿಕಾ ಪರಮೇಶ್ವರಿ ಇರೋಣ ಒಂದು ನಿಮಿಷ. ಇನ್ನುವೇ ನೀವು ಯಾಕೆ ನೀವು
ಈ ಸಭೆಗೆ ಇನ್ನೊಂದು ಇದು ಮಾಡುವ ಇವಾಗ ಅಭಿಪ್ರಾಯ ತಿಳಿಸಿದ